ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮೀನ್ ಸಾರನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಎಣ್ಣೆನ ತಗೊಂಡಿದ್ದೀನಿ, 5-6 ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, ನಿಂಬೆಹಣ್ಣಿನ ಗಾತ್ರದಷ್ಟು ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಖಾರದ ಪುಡಿ, ಜೀರಿಗೆ, ಲವಂಗ, ಚಕ್ಕೆ, ಧನಿಯಾ, ಹಾಗೆ ಸ್ವಲ್ಪ ಅರಿಶಿಣ, 1 ಈರುಳ್ಳಿ. ಸೊ ಇದನ್ನ ನಾನು ಮಸಾಲೆಗೆ ಹಾಕ್ತಾ ಇರೋವಂಥದ್ದು. ಸೊ ಹಸಿ ಶುಂಠಿ ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕೊತ್ತಂಬರಿನ ನಾನಿಲ್ಲಿ ಜೊತೆ ಇನ್ನೂ ಸ್ವಲ್ಪ ಮಸಾಲೆಯನ್ನು ಹಾಕಿಬಿಟ್ಟು ಮಸಾಲೆ ರುಬ್ಬಿಟ್ಕೊತಾ ಇದ್ದೀನಿ. ಸೊ ಅದನ್ನು ಆಮೇಲೆ ನಿಮಗೆ ಹೇಳ್ತೀನಿ. ಸೊ ಈಗ ನೋಡಿ, ಈಗ ತವ ಕಾದಿದೆ. ಸೊ ಅದಕ್ಕೆ ನಾನೀಗ ಎಣ್ಣೆ ಹಾಕ್ತಾ ಇದ್ದೀನಿ. ಫಿಶನ್ನು 2-3 ಸತಿ ತೊಳೆದಿಟ್ಕೊಂಡಿದ್ದೀನಿ. ಸೊ ನೀವು ಸಹ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್. ಇದಕ್ಕೆ ನೀವು ಈರುಳ್ಳಿ ಬೇಕಾದರೂ ಹಾಕೋಬೋದು, ಬೆಳ್ಳುಳ್ಳಿ ಬೇಕಾದರೂ ಹಾಕೋಬೋದು. ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ಈಗ ಬೆಳ್ಳುಳ್ಳಿ ಚೆನ್ನಾಗಿ ಬ್ರೌನ್ ಕಲರಲ್ಲಿ ಬಂದಿದೆ. ಸೊ ಅದಕ್ಕೆ ನಾವೀಗ ಫಿಶನ್ನು ಹಾಕೋಣ. ನೋಡಿ, ತೊಳೆದಿರುವಂಥ ಎಲ್ಲ ಫಿಶನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಣ. ಈ ಟೈಮಲ್ಲಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ನೀವು 1 ಚಮಚ 2 ಚಮಚ ಹಾಕೋಬೋದು. ಸೊ ಆ ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕೋಬೇಕಾಗುತ್ತೆ. ನಾನು ಉಪ್ಪನ್ನು ಮತ್ತು ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಈಗ ಚಮಚದಿಂದ ನಿಧಾನವಾಗಿ ಅದು ಏನು ತಳ ಕಚ್ಕೊಂಡಿರುತ್ತಲ್ವ ಅದನ್ನು ಬಿಡಿಸಿ ಅಷ್ಟೇ, ಸರಿನಾ? ಸೊ ಈಗ ಮತ್ತೆ ಮುಚ್ಚಿಟ್ಬಿಡಿ. ಸ್ವಲ್ಪ ಸಮಯದ ನಂತರ ಸ್ವಲ್ಪ ಖಾರದ ಪುಡಿ, ಇಲ್ಲಿ 3-4 ಚಮಚದಷ್ಟು ನಾನು ಖಾರ ತೊಗೊಂಡಿದ್ದೀನಿ. ಫಿಶ್ಗೆ ಖಾರ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಸೊ ನಿಮಗೆ ಖಾರ ಯಾರು ಜಾಸ್ತಿ ತಿಂತೀರಲ್ವ, ಸೊ ಅವರು ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ತಿನ್ನೋರಾದರೆ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ. ಸೊ ಅದು ಸಹ ಸ್ವಲ್ಪ ಮುಚ್ಚಿಟ್ಬಿಡಿ. ಎಣ್ಣೆಯಲ್ಲಿ ನಾವು ಖಾರ ಹಾಕೋದ್ರಿಂದ ಸೊ ಚೆನ್ನಾಗಿ ಕುದಿಯುತ್ತೆ ಖಾರ. ಮಸಾಲೆಯಲ್ಲಿ ಹಾಕಬೇಡಿ ಖಾರನ. ಈಗ ಇದು ಚೆನ್ನಾಗಿ ಕುದ್ದಿದೆ. ಸೊ ಇದಕ್ಕೆ ನಾವೀಗ ಮಸಾಲೆನ ರುಬ್ಬಿಟ್ಟಿರುವಂಥ ಮಸಾಲೆನ ನಾವಿಲ್ಲಿ ಸೇರಿಸ್ಕೊಳ್ಳೋಣ, ಸರಿನಾ? ಸೊ ನೋಡಿ, ಈ ಸಮಯದಲ್ಲಿ ನಮಗೆ ಎಷ್ಟು ಬೇಕು ಅಷ್ಟು ನಾವು ಗ್ರೇವಿನ ಅಥವಾ ಮೀನು ಸಾರನ್ನು ನಾವಿಲ್ಲಿ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ನೋಡಿಕೊಂಡು ನೀವು ಇಲ್ಲಿ ಸಾರನ್ನು ಮಾಡ್ಕೋಬೇಕಾಗತ್ತೆ. ಅದೇ ಜಾರನ್ನು ತೊಳೆದ್ಬಿಟ್ಟು ನಾನು ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನಿಮಗೆ ಅರಳುಪ್ಪು ಬೇಕಾದರೆ ಇಲ್ಲಿ ಅರಳುಪ್ಪು ಸೇರಿಸ್ಕೋಬೋದು. ನಾನು ನೈಸ್ ಉಪ್ಪನ್ನು ಇಲ್ಲಿ ಹಾಕಿದ್ದೀನಿ. ಈ ಥರ ಚಮಚದಿಂದ ಕಲಿಸ್ಬೇಡಿ, ಈ ಥರ ಟವಲ್ ಇಟ್ಕೊಂಡು ನೀವು ಅಲುಗಾಡಿಸಿ ಇಟ್ಬಿಡಿ ಸಾಕು. ಚಮಚದಿಂದ ಕಲಿಸಿದ್ರೆ ಸೊ ಅವು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಲಾಸ್ಟಲ್ಲಿ ನಾವು ಹುಣಸೆ ಹಣ್ಣನ್ನು ಹಿಂಡ್ತಾ ಇದ್ದೀನಿ ನೋಡಿ. ಲಾಸ್ಟಲ್ಲೇ ಹುಳಿನ ಹಿಂಡಬೇಕು. ಒಮ್ಮೆ ಮತ್ತೆ ಚೆನ್ನಾಗಿ ಕಲಿಸಿ ಇಟ್ಬಿಡಿ ಅಷ್ಟೇ, ಚಮಚವನ್ನೆಲ್ಲ ಹಾಕೋಂಗಿಲ್ಲ ಫ್ರೆಂಡ್ಸ್. ನೋಡಿ, ಇದೀಗ ಆಗಿದೆ. ಸೊ ಅದಕ್ಕೆ ನಾನು ಮಸಾಲೆಗೆ ಹೇಳಿದ್ನಲ್ವ ನಿಮಗೆ. ಸೊ ಮಸಾಲೆಗೆ ನಾನು ಜೀರಿಗೆ 1/4 ಚಮಚದಷ್ಟು, ಧನಿಯಾ 1 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ಸ್ವಲ್ಪ ಕೊಬ್ಬರಿ ಅಂದರೆ ಒಂದು ಅರ್ಧ ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆ 5-6 ಚಕ್ಕೆ, ಹಾಗೆ ಸ್ವಲ್ಪ ಶುಂಠಿ, ಚಕ್ಕೆ ಮತ್ತು ಸ್ವಲ್ಪ ಲವಂಗನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ರುಬ್ಕೊಂಡಿರೋದು. ಸೊ ಇದು ಈಗ ಆಗಿದೆ ಫ್ರೆಂಡ್ಸ್. ನೋಡಿ, ನೀವು ಲಾಸ್ಟಲ್ಲಿ ಈ ಥರ ಟೇಸ್ಟ್ ಮಾಡಿ ನೋಡಿ, ಸರಿನಾ? ಈ ಟೈಮಲ್ಲಿ ನಿಮಗೆ ಉಪ್ಪು ಕಮ್ಮಿ ಆಗಿದೆ ಅಂತ ಅನಿಸಿದರೆ ನೀವಿಲ್ಲಿ ಹಾಕ್ಕೋಬೋದು, ಅಥವಾ ಖಾರ ಕಮ್ಮಿ ಆಗಿದೆ ಅಂತ ಅನಿಸಿದ್ರು ಸಹ ನೀವು ಹಾಕ್ಕೋಬೋದು, ಸರಿನಾ? ನೋಡಿ, 2 ಪರ್ಫೆಕ್ಟ್ ಆಗಿದೆ. ಸೊ ಹಾಗಾಗಿ ಹುಳಿ ಉಪ್ಪು ಖಾರ ಚೆನ್ನಾಗಿದೆ. ಸೊ ನಾನು ಇದ್ರ ಜೊತೆ ಅನ್ನವನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಮುದ್ದೆ ಮಾಡಬೇಕಾಗಿತ್ತು, ಅದ್ರ ಬದಲು ನಾವು ಚಪಾತಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ನಿಮಗೆ ಅನ್ನದ ಜೊತೆ ನಾನು ತೋರಿಸ್ತಾ ಇದ್ದೀನಿ. ಇದು ಅನ್ನದ ಜೊತೆ, ಮುದ್ದೆ ಜೊತೆ, ರೊಟ್ಟಿ ಜೊತೆ, ಹಾಗೆ ಚಪಾತಿ ಜೊತೆ ಸಹ ನೀವು ಸೇವನೆ ಮಾಡ್ಬೋದು. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸೂಪರ್ ಆಗಿರುತ್ತೆ. ಅನ್ನ ಸ್ವಲ್ಪ ಊಟ ಮಾಡೋರು ಸಹ ಇದನ್ನು ಇನ್ನೊಂದು ಸ್ವಲ್ಪ ನೀಡಿಸ್ಕೊಂಡು ಊಟ ಮಾಡ್ತಾರೆ. ಸೊ ಅಷ್ಟು ರುಚಿಯಾಗಿರುತ್ತೆ ಈ ಮಸಾಲೆ ಹಾಕಿರುವಂಥ ಮೀನು ಸಾರು. ಸೊ ಇದ್ರ ಜೊತೆ ನಾನು ಚಪಾತಿ ಸಹ ಇಲ್ಲಿ ಬೆನೆಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಸೊ ಹೀಗೆ ಎಂಕರೇಜ್ ಮಾಡ್ತಾ ಇರಿ. ನನ್ನ ವಿಡಿಯೋನೆಲ್ಲ ಯಾರೆಲ್ಲ ನೋಡಿದ್ರಲ್ವ, ಸೊ